ನಮ್ದು ಕ್ರೆಡಿಟ್ 3 ದಿವಸ 3 ಬಗ್ಗೆ. ಅಂಬೇಡ್ಕರ್ ವೃತ್ತದಿಂದ ಹತ್ತಿಕುಣಿ ಕ್ರಾಸ್ವರೆಗೆ 5,55,00,000 ಕಾಮಗಾರಿಯನ್ನು ಕೈಗೊಳ್ಳಲಾಗಿತ್ತು. ಎಸ್ಎಸ್ ಪೊಲೀಸ್ ಪಾಟೀಲ್ ಕಂಪನಿಯಿಂದ ರಸ್ತೆ ಕಾಮಗಾರಿ ನಡೆದಿತ್ತು. 1 ಕೋಟಿಗೂ ಹೆಚ್ಚು ಹಣ ಪಾವತಿಸದೆ ಸುಮ್ಮನಾಗಿತ್ತು ಲೋಕೋಪಯೋಗಿ ಇಲಾಖೆ. ಇದರಿಂದ ಬೇಸತ್ತು ಕೋರ್ಟ್ನ ಮೊರೆ ಹೋಗಿದ್ರು ಎಸ್ಎಸ್ ಪೊಲೀಸ್ ಪಾಟೀಲ್. 1,95,00,000 ರೂಪಾಯಿ ಬಡ್ಡಿ ಸಮೇತ ಪರಿಹಾರವನ್ನು ನೀಡಬೇಕು ಅಂತ ಕೋರ್ಟ್ ಆದೇಶವನ್ನು ಮಾಡಿತ್ತು. ಕೋರ್ಟ್ ಆದೇಶ ಮಾಡಿದ ನಂತರವಾದರೂ 1,95,00,000 ನೀಡಿದೆಯಾ ಅಂದರೆ ಇಲ್ಲ. ಸೊ ಹೀಗಾಗಿ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಕಚೇರಿಯ ಪೀಠೋಪಕರಣಗಳು ಜಪ್ತಿಯಾಗಿದ್ದಾವೆ. ಯಾದಗಿರಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಸಂಕೀರ್ಣ ನೀಡ್ತಾರೆ. ಮಲ್ಲಪ್ಪ, ಈ ಸರ್ಕಾರಿ ಇಲಾಖೆಗಳೇ ಹಾಗೆ ಅಂತ ಅನಿಸುತ್ತೆ. ಕಾಮಗಾರಿ ನಡೆದು 5 ವರ್ಷ 10 ವರ್ಷ ಆದರೂ ಪಾಪ ಆ ಕಾಮಗಾರಿ ನಡೆಸಿದಂಥ ಗುತ್ತಿಗೆದಾರನಿಗೆ ಹಣವೇ ಸಿಗೋದಿಲ್ಲ. ಸಾಲ ಗೀಲ ಮಾಡಿದರೆ ಅವರ ಮನೆಯೇ ಹಾಳಾಗುತ್ತೆ. ಇವರ ಪರಿಸ್ಥಿತಿ ಏನು? ಯಾವಾಗ ಕೋರ್ಟ್ ಆದೇಶ ಮಾಡಿತ್ತು? ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ಅಧಿಕಾರಿಗಳು ಕೊಡುವಂಥ ಸಬೂಬು ಏನೀಗ? ನಿಜಕ್ಕೂ ಕೂಡ ದಸರತಿದು ಅತ್ಯಂತ ನಾಚಿಗೇಡಿ ಸಂಗತಿ ಅಂತ ಹೇಳ್ಬೋದು. ಏನ್ ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ನಿತ್ಯ ಕೂಡ ಆಕಾಶದಲ್ಲಿ ಹಾರಾಟ ಮಾಡುತ್ತಿದ್ದಾರೆ. ಆದ್ರೆ ಒಂದು ಬಾರಿ ಭೂಮಿಗಿಳಿದು ತಮ್ಮ ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡಿದಾಗ ಮಾತ್ರ ಇಲಾಖೆಯಲ್ಲಿನ ಲೋಪದೋಷಗಳು ಕಂಡು ಬರುತ್ತೇವೆ ಅನ್ನೋದಕ್ಕೆ ಈ ಒಂದು ಪ್ರಕರಣವೇನು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಏನ್ ಎಸ್ ಪಾಟೀಲ್ ಕಂಪನಿ ಗುತ್ತಿಗೆದಾರರಿಂದ ಏನ್ ಸಾಹೇಬಗೌಡ ಪಾಟೀಲ್ ಇದಾರೆ, ಅವ್ರ ಗುತ್ತಿಗೆದಾರರಿಂದ ಯಾದಗಿರಿಯ ಅಂಬೇಡ್ಕರ್ ವೃತ್ತದಿಂದ ಹುಣಸಿ ಹತ್ತಿಕುಣಿ ಕ್ರಾಸ್ ವರೆಗೆ 5.5 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡಿದ ರಸ್ತೆ ಕಾಮಗಾರಿ. ಆ ರಸ್ತೆ ಕಾಮಗಾರಿಗೆ ಬಿಲ್ ಬಾಕಿ ಇತ್ತು. ಸುಮಾರು 1 ಕೋಟಿ ರೂಪಾಯಿ ಬಿಲ್ ಕಾಮಗಾರಿ ಬಾಕಿ ಇತ್ತು. ಆದ್ರೆ PWD ಇಲಾಖೆ ಅಧಿಕಾರಿಗಳು ಸಾಕಷ್ಟು ಸಾರಿ ಅವ್ರು ಮನವಿ ಮಾಡಿದಾಗ ಅವ್ರು ಯಾವುದೇ ಕಾರಣಕ್ಕೂ ಹಣ ಕೊಡಲು ಕೂಡ ಕಾಮಗಾರಿಯನ್ನ ಬಿಲ್ ಪಾಸ್ ಮಾಡೋದು ಹಿಂದೇಟ್ ಆಗ್ತಿದ್ರು. ಇದರಿಂದ ಬೇಸತ್ತು ಅವರು ನ್ಯಾಯಾಲಯ ಕೂಡ ಮೊರೆ ಹೋಗಿದ್ರ. ಆ ನ್ಯಾಯಾಲಯ ಬಡ್ಡಿ ಸಮೇತ 1,95,00,000 ರೂಪಾಯಿ ಹಣವನ್ನು ಆ ಗುತ್ತಿಗೆದಾರರಿಗೆ ಸಾಹೇಬಗೌಡ ಪಾಟೀಲ್ ಅವರಿಗೆ ನೀಡುವಂತೆ ನ್ಯಾಯಾಲಯ ಕೂಡ ಆದೇಶ ನೀಡಿತ್ತು. ಆದ್ರೆ ನ್ಯಾಯಾಲಯ ಆದೇಶಕ್ಕೂ ಕೂಡ ಯಾವುದೇ ರೀತಿಯಿಂದ ಆ ಗೌರವ ಕೊಡದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಒಂದ್ ರೀತಿಯಲ್ಲಿ ತಾತ್ಸಾರ ಮನೋಭಾವದಿಂದ ಕಂಡಿದ್ರು. ಕೊನೆಗೂ ಕೂಡ ಮತ್ತೊಮ್ಮೆ ನ್ಯಾಯಾಲಯ ಮೊರೆ ಹೋಗಿ ನ್ಯಾಯಾಲಯ ಆದೇಶದ ಮೇರೆಗೆ ವಕೀಲರನ್ನ ಕರೆದುಕೊಂಡು ಬಂದಂತ ಸಾಹೇಬಗೌಡ ಪಾಟೀಲ್ ಅವರು PWD ಇಲಾಖೆಯ ಪೀಠೋಪಕರಣಗಳನ್ನು ಸಂಪೂರ್ಣವಾಗಿ ಜಪ್ತಿ ಮಾಡಿದರೆ. ಕಚೇರಿಯಲ್ಲಿರತಕ್ಕ ಕುರ್ಚಿ, AC ಸೇರಿದಂತೆ ಕಂಪ್ಯೂಟರ್ ಮತ್ತೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ನಿನ್ನೆ ಜಪ್ತಿ ಮಾಡಲಾಗಿದೆ. ಆದ್ರೂ ಕೂಡ ಇಲಾಖೆಯ ಅಧಿಕಾರಿಗಳು ಯಾಕಂತಂದ್ರೆ ಆ ಕಾಮಗಾರಿ ಇಟ್ಟಂತ ಹಣ ಎಲ್ಲಿ ಹೋಯ್ತು ಅನ್ನೋದು ಕೂಡ ಒಂದ್ ರೀತಿಯಲ್ಲಿ ಆ ಗುತ್ತಿಗೆದಾರರಿಗೆ ಎಷ್ಟು ಪ್ರಶ್ನೆಯಾಗಿದೆ. ಅದು ಇದಲ್ಲದೆ ಸಾಕಷ್ಟು ಬಾರಿ ಗುತ್ತಿಗೆದಾರರು ಸಂಬಂಧಪಟ್ಟ ಇಲಾಖೆಯ ಸಚಿವರ ಗಮನಕ್ಕೂ ಕೂಡ ತಂದಿದ್ದಾರೆ. ಆ ಸಚಿವರು ಕೂಡ ಯಾವುದೇ ರೀತಿಯಿಂದ ಇವರು ಗುತ್ತಿಗೆದಾರರ ಆ ಮನವಿಗೆ ಸ್ಪಂದನೆ ಮಾಡಿಲ್ಲ. ಕೊನೆಗೂ ಕೂಡ ನ್ಯಾಯಾಲಯ ಮೊರೆ ಹೋಗುವ ಮೂಲಕ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಜಿಲ್ಲೆಯಲ್ಲಿ ಹಲವಾರು ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳಿಗೆ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಹಣ ಕೂಡ ಸಮರ್ಪಕವಾಗಿ ಪಾವತಿ ಮಾಡ್ತಿಲ್ಲ ಎಂಬ ಆರೋಪ ಕೂಡ ಗುತ್ತಿಗೆದಾರ ವಲಯದಿಂದ ವ್ಯಾಪಕವಾಗಿ ಕೇಳಿ ಬರುತ್ತಿದೆ. ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಇಲಾಖೆಯನ್ನು ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಗುತ್ತಿಗೆದಾರರು ಸಾಕಷ್ಟು ಸಾಲ ಮಾಡಿ ಕಾಮಗಾರಿಗೆ ಕೋಟಿ ರೂಪಾಯಿ ಖರ್ಚು ಮಾಡಿ ಹಣ ಸುರಿದಿರ್ತಾರೆ. ಇವರು ಸರ್ಕಾರವನ್ನ ನಂಬಿಕೊಂಡಿರ್ತಾರೆ. ಆದ್ರೆ ಸರ್ಕಾರ ಸಕಾಲಕ್ಕೆ ಪಾವತಿ ಮಾಡುತ್ತಿಲ್ಲ. ಇದರಿಂದಾಗಿ ರಾಜ್ಯದ ಬೇರೆ ಬೇರೆ ಕಡೆ ಕೆಲವು ಗುತ್ತಿಗೆದಾರರು ಕೂಡ ಸಮರ್ಪಕವಾಗಿ ಸಕಾಲಕ್ಕೆ ಹಣ ಸಿಗದಿರೋದನ್ನ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದನ್ನ ನಾವು ನೋಡಬಹುದಾಗಿದೆ. ಎಲ್ಲ ಒಂದ್ ಕಡೆ ಯಾದಗಿರಿಯಲ್ಲಿ ಗುತ್ತಿಗೆದಾರರು ಕೂಡ ಆ ಸರ್ಕಾರದ ಕಾಮಗಾರಿಗಳು ಮಾಡಲು ಕೂಡ 108 ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಗಂಭೀರವಾಗಿ ಚಿಂತನೆ ನಡೆಸುವುದು ಅಗತ್ಯವಿದೆ. ಒಂದ್ ವೇಳೆ ಏನಾದ್ರೂ ನಿರ್ಲಕ್ಷ್ಯತನ ಎಂದಿನಂತೆ ಮುಂದುವರೆದರೆ ಯಾವುದೇ ರೀತಿಯಿಂದ ಸರ್ಕಾರದ ವ್ಯಾಪ್ತಿಯಾದ ಕಾಮಗಾರಿಗಳನ್ನು ಮಾಡಲು ಅದಕ್ಕೆ ಗುತ್ತಿಗೆದಾರರು ಕೂಡ ಯಾವುದೇ ಕಾರಣಕ್ಕೂ ಮುಂದ್ಬರಲು ಅವ್ರಿಗೆ ಆಸಕ್ತಿ ತೋರುವುದಿಲ್ಲ. ಹೀಗಾಗಿ ಯಾಕಂದ್ರೆ ಅವರ ಕುಟುಂಬ ಸಮಸ್ಯೆಗಳು ಕೂಡ ಸಾಕಷ್ಟು ರೀತಿಯಲ್ಲಿ ನರಳುತ್ತಿವೆ ಅಂತ ಹೇಳ್ಬೋದು. ಇಲಾಖೆಯ ಸಚಿವರು ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಪರಿಹಾರ ನೀಡುತ್ತಾರ ಅಥವಾ ಇಲ್ಲ ಎಂಬುದು ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಲ್ಲಪ್ಪ.